Hello and namaskara. Welcome back to the another video. So ಈ ಒಂದು ವಿಡಿಯೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಮಿಡ್ ಟರ್ಮ್ ಗೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ ನ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನೋಡಿದ್ರೆ ನೇಮ್ ದಿ ಎಸ್ಐ ಯೂನಿಟ್ ಆಫ್ ಚಾರ್ಜ್ ಇಂಪಾರ್ಟೆಂಟ್ ಆಗಿರುತ್ತದೆ. ಹೌದಲ್ವಾ? ನಾನು ತುಂಬಾ ಸ್ಪೀಡ್ ಆಗಿ ಹೋಗ್ತೀನಿ ಯಾಕಂದ್ರೆ ಟೈಮ್ ಇಸ್ ನಾಟ್ ದೇರ್ ಅಂಡ್ ಯು ಹ್ಯಾವ್ ಟು ಪ್ರಿಪೇರ್ ಇಟ್ ಫಾಸ್ಟ್. ಮೆನ್ಷನ್ ತ್ರೀ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ನಾವು ಕೇಳ್ತಾರೆ. ತ್ರೀ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಓಕೆ, ಬೇಸಿಕ್ ತ್ರೀ ಪ್ರಾಪರ್ಟೀಸ್ ಇರುತ್ತೆ, ಅದನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಮೆನ್ಷನ್ ಒನ್ ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ. ಮೂರು ಟೈಪ್ಸ್ ಇರುತ್ತೆ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಬರ್ದ್ರು ಸಾಕು, 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಕೂಲಮ್ಸ್ ಲಾ ಅಂತಾನು ಕೇಳ್ತಾರೆ. ಯು ಹ್ಯಾವ್ ಟು ಎಕ್ಸಾಕ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೆ ಅಥವಾ ನಿಮ್ಮ ಟೀಚರ್ಸ್ ಏನ್ ಬರ್ಸಿರ್ತಾರಲ್ವಾ ಅದನ್ನೇ ಫಾಲೋ ಮಾಡಬೇಕು. ಆ ಒಂದು ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಬರಿಬೇಕು, ಆಗ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ನೀವು ಅದ್ರ ಕೆಳಗಡೆ ಎಕ್ಸ್ಪ್ರೆಷನ್ ಸಹ ಬರೀಬೇಕು, ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕು ಟರ್ಮ್ಸ್ ನ, ಆಗ ಫುಲ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ರೈಟ್ ದಿ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತಾನು ಕೇಳ್ತಾರೆ. ಹೌದಲ್ಲ? ವೆಕ್ಟರ್ ಫಾರ್ಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ವೆಕ್ಟರ್ ಫಾರ್ಮ್ ಕೇಳಬಹುದು. ನೆಕ್ಸ್ಟ್ ಡಿಫೈನ್ ಕೂಲಮ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಡಿಫೈನ್ ಕೂಲಮ್ ಆರ್ ಡಿಫೈನ್ ಎಸ್ಐ ಯೂನಿಟ್ ಆಫ್ ಚಾರ್ಜ್. ಸೊ ಈ ಒಂದು ಕ್ವಶನ್ ಬಹಳ ಟ್ರಿಕ್ಕಿ ಆಗಿರುತ್ತದೆ. ಓಕೆ, ಕೆಲವು ಸ್ಟೂಡೆಂಟ್ಸ್ ಡಿಫೈನ್ ಎಸ್ಐ ಯೂನಿಟ್ ಆಫ್ ಚಾರ್ಜ್ ಅಂತ ನೋಡಿದ ತಕ್ಷಣ ಕೂಲಮ್ ಅಂತ ಬರ್ದು ಬಿಡ್ತಾರೆ ಅಷ್ಟೇ. ಬಟ್ ಅದೇನಂದ್ರೆ ಬರೀ ಕೂಲಮ್ ಬರ್ದ್ರೆ ಆಗೋದಿಲ್ಲ, ಡಿಫೈನ್ ಅಂತ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಡಿಫೈನ್ ವಾಟ್ ಈಸ್ ಒನ್ ಕೂಲಮ್ ಆರ್ ವಾಟ್ ಈಸ್ ಯೂನಿಟ್ ಚಾರ್ಜ್. ಡಿಫೈನ್ ಒಂದು ಡೆಫಿನೇಷನ್ ಕೊಟ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಇರುತ್ತೆ. Next, how does the electrostatic force between 2 point charges change when a dielectric is introduced between them? Okay. Next ನೋಡಿ SI unit of electric field ಕೇಳಿದ್ದಾರೆ. Next, what is an electric dipole? Derive the expression for electric field at a point on axis okay of an electric dipole. Next, on the equatorial line ಕೇಳಿದ್ದಾರೆ electric field expression. Next, mention any three properties of electric field lines. ತುಂಬಾ ಇರುತ್ತೆ ಪ್ರಾಪರ್ಟೀಸ್, ಬಟ್ ಯಾವ್ದಾದ್ರು ತ್ರೀ ಕರೆಕ್ಟ್ ಪ್ರಾಪರ್ ತ್ರೀ ಬರ್ದ್ರೆ ಸಾಕು. ಓಕೆನಾ? ಕರೆಕ್ಟ್ ಆಗಿರ್ತಕ್ಕಂಥ ತ್ರೀ ಪ್ರಾಪರ್ಟೀಸ್ ಬರ್ದ್ರು ಸಾಕು. ನೆಕ್ಸ್ಟ್ ಎಲೆಕ್ಟ್ರಿಕ್ ಲೈನ್ಸ್ ಫಾರ್ ಫೋರ್ಸ್ ಪಾಯಿಂಟ್ ಚಾರ್ಜ್. ಸೊ ಈ ಒಂದು ಕ್ವಶನ್ ಯೂನಿಕ್ ಆಗಿರುತ್ತೆ ನೋಡಿ. ಕ್ಯೂ ಇಸ್ ಗ್ರೇಟರ್ ದನ್ 0 ಅಂದ್ರೆ ಪಾಸಿಟಿವ್ ಚಾರ್ಜ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡಯಾಗ್ರಾಮ್ ಬರೀಬೇಕು. ನೆಕ್ಸ್ಟ್ ಕ್ಯೂ ಇಸ್ ಲೆಸರ್ ದನ್ 0 ಅಂದ್ರೆ ನೆಗೆಟಿವ್ ಚಾರ್ಜ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡಯಾಗ್ರಾಮ್ಸ್ ಬರೀಬೇಕು. ಹೌದಲ್ವಾ? ಸೊ ಡೋಂಟ್ ಫರ್ಗೆಟ್ ದಿಸ್ ಕ್ವಶನ್. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. 14, 15, 17, 19 ಎಷ್ಟು ಸತಿ ರಿಪೀಟ್ ಆಗಿದೆ. ಸೊ ದಿಸ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡ್ಯೂ ಟು ಚಾರ್ಜ್ ಸ್ಪೆರಿಕಲ್ ಶೆಲ್ ಅಲ್ಲಿ ಡಿರೈವೇಶನ್ ಇರುತ್ತೆ. Expression for electric field at any point due to a charged spherical shell or spherical conductor using Gauss's theorem. ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು ನೋಡಿ, ಸತಿ ರಿಪೀಟ್ ಆಗಿದೆ. 18, 19, 17, 14 ಅಲ್ಲಿ ತುಂಬಾ ಸತಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡ್ಯೂ ಟು ಚಾರ್ಜ್ ಥಿನ್ ವೈರ್ ನೋಡಿ, ಡಿರೈವೇಶನ್ ಇರುತ್ತೆ ಇದ್ರ ಮೇಲೂ. ಯೂಸಿಂಗ್ ಗಾಸಸ್ ಥಿಯರಮ್ ಅಂತಾನು ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಟು ಯೂಸ್ ದಟ್ ಥಿಯರಮ್ ಓನ್ಲಿ. ಹೌದಲ್ಲ? ನೆಕ್ಸ್ಟ್ ನೋಡಿ, ಇದ್ರ ಮೇಲೆ ಒಂದು ನ್ಯೂಮರಿಕಲ್ಸ್ ನೋಡಿದ್ರೆ ಇಂಥ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದಿ ನ್ಯೂಮರಿಕಲ್ಸ್. ಸೊ ನೀವು ಒಂದ್ಸತಿ ನೋಡಿ ಪ್ರಾಕ್ಟೀಸ್ ಮಾಡಿ, ನೋಟ್ ಡೌನ್ ಮಾಡಿ. ಸೊ ಯಾವ್ದಾದ್ರು ಒನ್ ಡಿಸ್ಕಸ್ ಮಾಡಿ ನೋಡಿ. ಇಲ್ಲಿ 3 point ಚಾರ್ಜಸ್ ಈಕ್ವಲ್ ಟು 1 + 4 nanocoulomb are placed at 3 corners of a square of side 2 centimeter. ಹೌದಲ್ಲ? 2 centimeter. ಸೊ ಇಲ್ಲೇ ನೀವು ಕನ್ಫ್ಯೂಸ್ ಆಗೋದು, 2 meter ಕೊಡ್ತಾರೆ, 2 centimeter ಕೊಡ್ತಾರೆ. ಯು ಹ್ಯಾವ್ ಟು ವೆರಿ ಕೇರ್ಫುಲ್ ಹಿಯರ್. ಅಂಡ್ ನೆಕ್ಸ್ಟ್ ಇಸ್ ಫೈಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ 4th corner. ಸೊ ಇಂಥ ಕ್ವಶನ್ಸ್ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇಂಥದ್ದು. ಸೊ ಈ ತರ ಕ್ವಶನ್ಸ್ ಬರೋದು ಫಸ್ಟ್ ಚಾಪ್ಟರ್ ಇಂದ. ನೆಕ್ಸ್ಟ್ ನೋಡಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಬಗ್ಗೆ ನೋಡಿದ್ರೆ ಈ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಡೆಫಿನೇಷನ್ ಇದೆ. ರಿಲ್ಯಾಕ್ಸೇಷನ್ ಟೈಮ್. ಅಂಡ್ ನೆಕ್ಸ್ಟ್ ನೋಡಿ ರಿಲೇಷನ್ ಬಿಟ್ವೀನ್ electric field and electric potential due to a point charge ಕೇಳ್ತಾರೆ. Next, derive the expression for electric potential at a point due to a point charge. Next, derive the expression for electric potential energy in the absence of external electric field. Next ನೋಡಿ, derive the expression for the electric potential energy of an electric dipole placed in an uniform electric field. So ಇದು absence of external electric field. ನೆಕ್ಸ್ಟ್ ಇದರಲ್ಲಿ ಡೈಪೋಲ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ ಆಗಿರುತ್ತೆ. ಸೊ ಅದ ಪ್ರೆಸೆನ್ಸ್ ಅಲ್ಲಿ ನೀವು ಡಿರೈವೇಶನ್ ಮಾಡಬೇಕು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಎನರ್ಜಿದು. ನೆಕ್ಸ್ಟ್, ವಾಟ್ ಈಸ್ ಅನ್ ಈಕ್ವಿಟ್ ಪೊಟೆನ್ಶಿಯಲ್ ಸರ್ಫೇಸ್. ಕೆಲವೊಂದ್ಸತಿ ಇದರ ಪ್ರಾಪರ್ಟೀಸು ಕೇಳ್ಬೋದು. ಹೌದಲ್ಲ? ನೆಕ್ಸ್ಟ್, ವಾಟ್ ಈಸ್ ಅ ಕೆಪಾಸಿಟರ್. ಬೇಸಿಕ್ ಕ್ವಶನ್. ಡಿರೈವೇಶನ್ ಆಫ್ ಕೆಪಾಸಿಟಿ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಆಸ್ ಮೀಡಿಯಂ. So there is no dielectric constant. So there is no dielectric in that. ಹೌದಲ್ವಾ? ಏರ್ ಆಸ್ ಎ ಮೀಡಿಯಂ ಅಂತ ಕೇಳಿದ್ರೆ ನೀವು ಒಂದು ಪ್ಯಾರಲಲ್ ಪ್ಲೇಟ್ ಸ್ಟ್ಯಾಂಡರ್ಡ್ ಡಿರೈವೇಶನ್ ಇರುತ್ತಲ್ವಾ ನಿಮ್ದು, ಅದನ್ನ ಮಾಡ್ಬೇಕು ಇಲ್ಲಿ. ನೆಕ್ಸ್ಟ್, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದಿ ಕೆಪಾಸಿಟರ್ ಆಫ್
ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಆನ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಆ ಒಂದು ಡಿರೈವೇಶನ್ ಮಾಡಿದ್ರೆ ಆ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಈ 3 ಫ್ಯಾಕ್ಟರ್ಸ್ ಬರುತ್ತೆ ಈ ಕ್ವಶನ್ಗೆ, ಅದ್ ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನೋಡಿ ಕೆಪಾಸಿಟರ್ಸ್ ಇನ್ ಸಿರೀಸ್ ಅಂಡ್ ಪ್ಯಾರಲಲ್. ಒಂದು ಟೂ ಕೆಪಾಸಿಟರ್ಸ್ ಇನ್ ಸಿರೀಸ್ and two capacitors connected in parallel combination. This is standard question. Next, derive the expression for energy stored in a capacitor. So this is ಇಲ್ಲಿ ನೋಡಿ 16 ಅಲ್ಲಿ ಕೇಳಿದ್ದಾರೆ, 17 ಅಲ್ಲಿ ಕೇಳಿದ್ದಾರೆ, next 18 ಅಲ್ಲಿ ಕೇಳಿದ್ದಾರೆ, ಮುಂದೆನೂ ಕೇಳಿದ್ರು, 21 ಅಲ್ಲೂ ಕೇಳಿದ್ರು. So this is important, very important question. The energy stored in a capacitor derivation. Okay, and ಕೆಲವೊಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ ನ್ಯೂಮರಿಕಲ್ಸ್ ಆಗಿ ಕೊಟ್ಬಿಡ್ತಾರೆ, ಒಂದು ಸ್ಮಾಲ್ ಚಿಕ್ಕದಾಗಿರ್ತಕ್ಕಂಥ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಗೋ ಥ್ರೂ ದಿಸ್. ಅಂಡ್ ನೆಕ್ಸ್ಟ್ ವೆನ್ ಡೇ ಗ್ರಾಫ್ ಜನರೇಟರ್ ಅಷ್ಟೊಂದು ಕೇಳಲ್ಲ, ನಾಟ್ ದಟ್ ಎಕ್ಸ್ಪೆಕ್ಟೆಡ್. ಅಂಡ್ ವಾಟ್ ಈಸ್ ವೆನ್ ಡೇ ಗ್ರಾಫ್ ಜನರೇಟರ್ ಅಂಡ್ ಪ್ರಿನ್ಸಿಪಲ್ ಒಂದು ಕೇಳ್ಬೋದು 1 marks ಗೆ. ನೆಕ್ಸ್ಟ್ ಈ ಒಂದು ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ಸ್ ಬಂದ್ರೆ ಇಂಥವ್ದು ಬರುತ್ತೆ, ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇರುತ್ತೆ, ಇಲ್ಲಿ ನೋಡ್ಕೋಬಹುದು ನೀವು. ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಚಾಪ್ಟರ್ಗೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ನ್ಯೂಮರಿಕಲ್ಸ್ ಬಿಕಾಸ್ ಟೈಮ್ ತುಂಬಾ ಕಡಿಮೆ ಇದೆ ನಿಮ್ಮ ಹತ್ರ, ಬಿಕಾಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾಸ್ಟ್. ಸೊ ನೋಡಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಐ ಆಮ್ ಗೋಯಿಂಗ್ ವೆರಿ ಫಾಸ್ಟ್. ಸೊ ಡ್ರಿಫ್ಟ್ ವೆಲಾಸಿಟಿ ಅಲ್ಲಿ ನೋಡಿ, ವಾಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ? Standard question. Derive the expression for drift velocity in terms of relaxation time. So okay, relaxation time ಆಗ್ಲೇ ಇಲ್ಲಿ ಬಂದಿದೆ ನೋಡಿ. And relaxation time ಇಲ್ಲಿ ನೋಡಿ, write the expression for drift velocity of current in and explain the time, explain the terms. And mobility and relaxation time ಇಲ್ಲಿ ನೋಡಿ ಕ್ವಶನ್ ಬರ್ಬೋದು, define mobility or mention SI unit of mobility or define relaxation time. ಹೌದಲ್ಲ, ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇವೆಲ್ಲ, ಸ್ಟ್ಯಾಂಡರ್ಡ್ ಡೆಫಿನೇಷನ್ಸ್, ಯು ಹ್ಯಾವ್ ಟು go through this. ಸೊ ನೋಡಿ, ನೇಮ್ ದಿ SI ಯೂನಿಟ್ ಆಫ್ ಕರೆಂಟ್ ಡೆನ್ಸಿಟಿ ಬರೀ ಮೆನ್ಷನ್ ಮಾಡ್ಬೇಕು, ಹೌದಲ್ಲ. ನೇಮ್ ಡಿಫೈನ್ ಕೇಳಿದ್ರೆ ಮಾತ್ರ ಡಿಫೈನ್ ಮಾಡ್ಬೇಕು, ಇಲ್ಲಾಂದ್ರೆ ಬರೀ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಓಮ್ಸ್ ಲಾ ನೋಡಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಇಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೊಟ್ಟಿದ ತಕ್ಷಣ ನೀವು ಎಕ್ಸ್ಪ್ಲೈನ್ ಮಾಡಿ ಫಾರ್ಮುಲಾ ಬರ್ದಿ, ಆ ಫಾರ್ಮುಲಾ ಇರ್ತಕ್ಕಂಥ ಟರ್ಮ್ಸ್ ನ ಸಹ ಎಕ್ಸ್ಪ್ಲೈನ್ ಮಾಡ್ಬೇಕು, ಆಗ ಮಾತ್ರ ಫುಲ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೆನ್ಷನ್ ದಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ನೋಡಿ ಎಷ್ಟು ಸತಿ ಕೇಳಿದ್ದಾರೆ, 14, 15, 19, ಬಹಳಷ್ಟು ಸತಿ ರಿಪೀಟ್ ಆಗಿದೆ. ನೆಕ್ಸ್ಟ್ ವಾಟ್ ಈಸ್ ಓಮಿಕ್ ಡಿವೈಸ್, ಗಿವ್ ಎನ್ ಎಕ್ಸಾಂಪಲ್. Next, variation of resistance with dimensions. On what factors does the resistance of a conductor depends? ಹೌದಲ್ಲ. Next, does the resistance of a conductor vary with its length? Question. ಹೌದಲ್ವಾ. ಇಂಥದ್ದು ಬರೀ 1 word questions ಇರುತ್ತೆ, ಬರೀ 1 sentence ಬರ್ದು ಸಾಕು, ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, resistivity of a material ಡಿಫೈನ್ ಮಾಡಕ್ ಹೇಳಿದ್ದಾರೆ. Expression for electric conductivity of a material in terms of relaxation time. ಹೌದಲ್ವಾ. ಇದು ವೆರಿ ಇಂಪಾರ್ಟೆಂಟ್ ಡಿರೈವೇಶನ್, ಸ್ಮಾಲ್ ಡಿರೈವೇಶನ್ 3 marks ಬರ್ಬೋದು. ಈ ಡಿರೈವೇಶನ್ ನೋಡಿ, ಡಿರೈವ್ ದಿ ರಿಲೇಷನ್ ಕೇಳಿ, ಈ ಡಿರೈವೇಶನ್ ಇದೆಯಲ್ಲ, ಇದು 3 marks ಬರ್ಬೋದು. ನೆಕ್ಸ್ಟ್ ನೋಡಿ, ಕಾರ್ಬನ್ ರೆಸಿಸ್ಟರ್ಸ್ ಮೇಲೆ, ರೆಸಿಸ್ಟರ್ಸ್ ಮಾರ್ಕ್ ವಿತ್ ಕಲರ್ ರೆಡ್, ಆರೆಂಜ್ ಅಂಡ್ ಗೋಲ್ಡ್. ರೈಟ್ ದಿ ವ್ಯಾಲ್ಯೂಸ್ ಆಫ್ ಇಟ್ಸ್ ರೆಸಿಸ್ಟೆಂಟ್. ಸೊ ಇಂಥ ಕ್ವಶನ್ಸ್ ನೀವು ಕಲಿಬೇಕು. ಕಲರ್ ಕೋಡ್ಸ್ ಇರ್ಬೋದು ಕಾರ್ಬನ್ ರೆಸಿಸ್ಟರ್ಸ್, ಹೌದಲ್ಲ, ಅದ ಬ್ಯಾಂಡ್ಸ್ ಅದೆಲ್ಲ ಕಲ್ತಿರ್ಬೇಕು ನೀವು, ಒಂದೊಂದು ಫಾರ್ಮುಲಾಸ್ ಬರುತ್ತೆ, ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ, ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಟೆಂಪರೇಚರ್ ನೋಡಿದ್ರೆ ರೆಪ್ರೆಸೆಂಟ್ ಗ್ರಾಫಿಕಲಿ ಕೇಳಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಗ್ರಾಫ್ ಇರುತ್ತೆ, ಕಾಪರ್ ಅಥವಾ ನಿಕ್ರೋನಮ್ ವೈರ್ ಇರ್ಬೋದು, ಅಥವಾ ಇನ್ನೊಂದು ಅಲಾಯ್ಡ್ ಒಂದು ಗ್ರಾಫ್ ಬೇರೆ ಬರುತ್ತೆ. ಸೊ ಆ 3 ಗ್ರಾಫ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಲ್ಲಿ ವಾಟ್ ಇಸ್ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ or obtain expressions when two resistors are connected in parallel. So ಇದು ಬೇಸಿಕ್ ಆಗೋಯ್ತು. ಸೀರೀಸ್ ಇಲ್ಲಿ ಕೇಳಲ್ಲ, 2 resistors connected in series derivation ಇರಲ್ಲ ಮೋಸ್ಟ್ಲಿ. ಸೊ ಇದಿರ್ಬೋದು, parallel you may expect. Next ನೋಡಿ, combination of cells, derive the expression for equivalent EMF and equivalent internal resistance when 2 cells are connected in series. ಹಂಗೆ similarly when 2 cells are connected in parallel. ಸ್ಟ್ಯಾಂಡರ್ಡ್ ಡಿರೈವೇಶನ್ ಆಫ್ ದಿಸ್ ಚಾಪ್ಟರ್. ನೆಕ್ಸ್ಟ್ ಕಿರ್ಚಾಫ್ಸ್ ಲಾ ಮೇಲೆ ನೋಡಿ, ಕಿರ್ಚಾಫ್ ಜಂಕ್ಷನ್ ರೂಲ್ ಕೇಳ್ಬೋದು, ಅಥವಾ ಕಿರ್ಚಾಫ್ ಸೆಕೆಂಡ್ ಲಾ ಆರ್ ಲೂಪ್ ರೂಲ್ ಅಂತಾನು ಹೇಳ್ತಾರೆ, ಅದು ಕೇಳ್ಬೋದು, ಅಥವಾ ವೋಲ್ಟೇಜ್ ಲಾ ಅಂತಾನು ಇರುತ್ತೆ, ಕೇಳ್ಬೋದು. ಸೊ ಯಾವ ತರ ಆದ್ರೂ ಕ್ವಶನ್ ಫ್ರೇಮ್ ಮಾಡಿದ್ರೆ ಯು ಹ್ಯಾವ್ ಟು ಆನ್ಸರ್ ದಟ್. ಓಕೆ, ನಿಮ್ಮ ರೇಂಜ್ ಅಲ್ಲಿ ಇರಬೇಕು. ಓಕೆ, ಇದೊಂದು ಫಾರ್ಮುಲಾ ಟ್ವಿಸ್ಟ್ ಆಗಿ ಕೇಳಿದ್ದಾರೆ, ಸೊ ನೀವು ಆನ್ಸರ್ ಮಾಡೋಕೆ ರೇಂಜ್ ಅಲ್ಲಿ ಇರಬೇಕು. ನೋಡಿ, ಇಲ್ಲಿ ಕಿರ್ಚಾಫ್ ಸೆಕೆಂಡ್ ಲಾ ಅಂತಾನು ಕೇಳ್ಬೋದು, ವೋಲ್ಟೇಜ್ ಲಾ ಅಂತಾನು ಕೇಳ್ಬೋದು, ಅಥವಾ ಲೂಪ್ ರೂಲ್ ಅಂತಾನು ಕೇಳ್ಬೋದು. ಸೊ ಯು ಶುಡ್ ನಾಟ್ ಕನ್ಫ್ಯೂಸ್. ಓಕೆ, ನೆಕ್ಸ್ಟ್ ನೋಡಿ, ವೀಟ್ಸ್ಟೋನ್ ನೆಟ್ವರ್ಕ್ ಮೇಲೆ ಎಕ್ಸ್ಪ್ರೆಷನ್ ಆಫ್ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್ ಕೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ದಿ ಕಂಡೀಷನ್ ಆಫ್ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್. ವೀಟ್ಸ್ಟೋನ್ ಬ್ರಿಡ್ಜ್ ಸರ್ಕ್ಯೂಟ್ ಡಯಾಗ್ರಾಮ್ ಮಾತ್ರ ಕೇಳಿ, ಅದರ್ ಕಂಡೀಷನ್ಸ್ ಸಹ ಕೇಳ್ಬೋದು. ಇಂಥ ಕ್ವಶನ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ನ್ಯೂಮರಿಕಲ್ಸ್, ಯು ಕ್ಯಾನ್ ಗೋ ಥ್ರೂ. ಓಕೆ, ಅಂಡ್ ಮೂವಿಂಗ್ ಆನ್, ನೆಕ್ಸ್ಟ್ ಚಾಪ್ಟರ್ ವಾಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ನೋಡಿ, ಬಾಯ್ಡ್ ಸರ್ವೆಟ್ಸ್ ಲಾ ಕೇಳ್ಬೋದು, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಲ್ಯಾಪ್ಲೇಸ್ ಲಾ. ಸೊ ಈ ಫಿಸಿಕ್ಸ್ ಅಲ್ಲಿ ನೋಡಿ, ಲ್ಯಾಪ್ಲೇಸ್ ಲಾ ಅಂತ ಕೇಳಿದ್ರು ಒಂದೇ, ಬಾಯ್ಡ್ ಸರ್ವೆಟ್ಸ್ ಲಾ ಅಂತ ಕೇಳಿದ್ರು ಒಂದೇ. ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಓಕೆ, ನೀವು ಪ್ರಿಪೇರ್ ಆಗಿರ್ಬೇಕು, ನಿಮ್ಗೆ ಗೊತ್ತಿರಬೇಕು ಇವೆರಡು ಒಂದೇ ಅಂತ. ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ, ಅಂಡ್ ವೆಕ್ಟರ್ ಫಾರ್ಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಲೂಪ್ ಯೂಸಿಂಗ್ ಬಾಯ್ಡ್ ಸರ್ವೆಟ್ಸ್ ಲಾ, ಯು ಹ್ಯಾವ್ ಟು ಡಿರೈವ್ ದಟ್.
magnetic field along the axis of a current loop circular coil. ಸೊ ಇದು ಇಂಪಾರ್ಟೆಂಟ್ ನೋಡಿ ಇಲ್ಲಿ ಒಂದು ಡಿರೈವೇಶನ್ ಇರುತ್ತೆ ಇದರದ್ದು 14, 15, 17 ಅಲ್ಲಿ ಕೇಳಿದ್ದಾರೆ. ಯು ಕ್ಯಾನ್ ಪ್ರಿಪೇರ್ ದಿಸ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡೈಪೋಲ್ ಅಲ್ಲಿ ನೋಡಿ ಡಿರೈವ್ ಎಕ್ಸ್ಪ್ರೆಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇನ್ ಹೈಡ್ರೋಜನ್ ಆಟಮ್. ದಿಸ್ ಇಸ್ ನಾಟ್ ದಾಟ್ ಎಕ್ಸ್ಪೆಕ್ಟೆಡ್. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಒಂದ್ಸತಿ ಮಾತ್ರ ಕೇಳಿದ್ರು, ಇಟ್ ಈಸ್ ನಾಟ್ ದಾಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ ಫೋರ್ಸ್ ಆನ್ ಮೂವಿಂಗ್ ಚಾರ್ಜ್. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಇನ್ ಅ ಮೂವಿಂಗ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ಲೈನ್ ಮಾಡಕ್ ಹೇಳ್ತಾರೆ, ಡಿರೈವೇಶನ್ ಇರುತ್ತೆ. ನೆಕ್ಸ್ಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಅ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಕ್ಕಂಥ ಚಾರ್ಜ್ ಮಿನಿಮಮ್ ಫೋರ್ಸ್ ಯಾವಾಗಿರುತ್ತೆ, ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗಿರುತ್ತೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್ ಆಫ್ ಇಟ್. ಓಕೆ, ಡೈರೆಕ್ಷನ್ಸ್ ಸಹ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಏನ್ ಚೇಂಜ್ ಆಗುತ್ತೆ, ವಾಟ್ ಈಸ್ ದಿ ನೇಚರ್ ಆಫ್ ದಿ ಪಾತ್ ಆಫ್ ದಟ್ ಚಾರ್ಜ್ ಪಾರ್ಟಿಕಲ್ ಟ್ರೇಸ್ಡ್ ಬೈ ಅಂತಾನು ಕೇಳ್ತಾರೆ. ನೆಕ್ಸ್ಟ್ ನೋಡಿ ಲೋರೆನ್ಸ್ ಫೋರ್ಸ್. ನೋಡಿ ವಾಟ್ ಈಸ್ ಲೋರೆನ್ಸ್ ಫೋರ್ಸ್, ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಆಲ್ಸೋ. ನೆಕ್ಸ್ಟ್ ವಾಟ್ ಈಸ್ cyclotron, draw a neat label diagram cyclotron. Purpose of using magnetic field in cyclotron, ಹೌದಲ್ವ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ ಯೂಸ್ ಮಾಡ್ತೀವಿ cyclotron ಅಲ್ಲಿ, ಅದರದ್ದು ಕೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ cyclotron frequency and explain the term. ನೆಕ್ಸ್ಟ್ ನೋಡಿ ಮೆನ್ಷನ್ ಯೂಸಸ್ ಆಫ್ cyclotron. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಯೂಸಸ್ ಆಫ್ cyclotron is most expected, ಹೌದಲ್ಲ, 14 and 18 ಬಹಳಷ್ಟು ಸತಿ ಕೇಳಿದ್ದಾರೆ. ನೆಕ್ಸ್ಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ ನೋಡಿ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟಲ್ ಲಾ, ಇದು ಇಂಪಾರ್ಟೆಂಟ್. Derivation of magnetic field at a point due to a long straight conductor using Ampere circuital law. Okay, next ನೋಡಿ the expression for magnetic field at a point inside solenoid. Expression mention ಮಾತ್ರ ಕೇಳಿದ್ದಾರೆ, you have to just mention it and explain the terms. Okay, there is no derivation. Next toroid ಅಲ್ಲೂ ಅಷ್ಟೇ, what is toroid, mention ಅಂತ ಮಾಡಿದ್ದಾರೆ, mention ಮಾತ್ರ ಮಾಡಬೇಕು and explain the terms. Next mechanical force on conductor ಬಗ್ಗೆ ಬಂದ್ರೆ, expression of mechanical force acting on a current carrying conductor in an uniform magnetic field ಇರ್ಬೋದು. Next force between two straight conductors, ಇದ್ರಲ್ಲಿ ನೋಡಿ derive the expression between force between two parallel current carrying conductors, hence define ampere. ಇಲ್ಲಿ ನೀವು ಆಂಪಿಯರ್ ನ ಡಿಫೈನ್ ಮಾಡೋದು ಹೇಗಂದ್ರೆ, ಈ ಒಂದು ಎಕ್ಸ್ಪ್ರೆಷನ್ ನೀವು ಡಿರೈವ್ ಮಾಡಿರ್ತೀರಲ್ವಾ, ಇದ್ರ ಬೇಸಿಸ್ ಮೇಲೆ ಒಂದ್ ಸ್ಟ್ಯಾಂಡರ್ಡ್ ಇದ್ ಬರುತ್ತೆ, ಡೆಫಿನೇಷನ್ ಆಫ್ 1 ಆಂಪಿಯರ್. ಆ ಒಂದು ಫಾರ್ಮುಲಾ ಪ್ರಕಾರನೇ ನೀವು ಇಲ್ಲಿ 1 ಆಂಪಿಯರ್ ನ ಡಿಫೈನ್ ಮಾಡಬೇಕು. ಓಕೆ, ರಿಲೇಟೆಡ್ ಟು ದಿಸ್ ಡಿರೈವೇಶನ್ ಇರಬೇಕು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಆಫ್ ಫೋರ್ಸ್ ಬಿಟ್ವೀನ್ ಟೂ ಲಾಂಗ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಹೆನ್ಸ್ ಡಿಫೈನ್ 1 ಆಂಪಿಯರ್ ಅಂತಾನು ಕೇಳ್ಬೋದು. Next, what is the nature of force between two long straight parallel conductors when they carry currents in same direction and in opposite direction? ಅದು ರಿಪಲ್ ಆಗತ್ತಾ, ಅಟ್ರಾಕ್ಟ್ ಆಗತ್ತಾ, ಅದು. ಓಕೆ, ನೆಕ್ಸ್ಟ್ ಪಾಯಿಂಟರ್ ಗ್ಯಾಲ್ವನೋಮೀಟರ್ ಕಡೆ ಬಂದ್ರೆ, ಡಿಫೈನ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ಅ ಗ್ಯಾಲ್ವನೋಮೀಟರ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸರ್ಕ್ಯೂಟ್ ಡಯಾಗ್ರಾಮ್. ಓಕೆ, ಈ ಎರಡು ಸ್ಟ್ಯಾಂಡರ್ಡ್ ಒಂದ್ಸತಿ ಅದು ಕೇಳ್ತಾರೆ. ಗ್ಯಾಲ್ವನೋಮೀಟರ್, either galvanometer can be converted to ammeter or galvanometer can be converted to into a voltmeter. So these are important questions. ಸೊ ಅಷ್ಟೇ, ಈ ಒಂದು ಕ್ವಶನ್ಸ್ ನಾ ಕೊಟ್ಟಿದ್ದ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಸೊ ಇದೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತದೆ ಈ 4 ಚಾಪ್ಟರ್ ಇಂದ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಪ್ರಿಪೇರ್ ಅಂಡ್ ಡೂ ದೇ ಟೆಸ್ಟ್ ವೆಲ್, ಎಕ್ಸಾಮ್ಸ್ ವೆಲ್. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ ಬೈ.